ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಈ ವಿಡಿಯೋದಲ್ಲಿ ಗ್ರೇಪ್ ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಈ ಸಿಡು ಬಿಸಿಲಿಗೆ ಯಾರಿಗೆ ತಾನೇ ಜ್ಯೂಸ್ ಕುಡಿಲಿಕ್ಕೆ ಇಷ್ಟ ಆಗಲ್ಲ ಹೇಳಿ? ಪೇಟೆಯಲ್ಲಿ ಕುಡಿಯುವ ಜ್ಯೂಸ್ಗಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಈ ಜ್ಯೂಸ್ ಮಾಡಲಿಕ್ಕಾಗಿ ಸ್ವಲ್ಪ ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನಮಗೆಲ್ಲ ಗೊತ್ತುಂಟು ದ್ರಾಕ್ಷಿಯಲ್ಲಿ ತುಂಬಾ ಕೀಟನಾಶಕ ಬಳಸ್ತಾರೆ ಅಂತ. ಹಾಗಾಗಿ ದ್ರಾಕ್ಷಿಯನ್ನು ಯಾವುದಕ್ಕೆ ಬಳಸಬೇಕಂತಾದರೂ ಚೆನ್ನಾಗಿ ತೊಳ್ಕೊಳ್ಳಿ, ಆಯಿತಾ? ಸ್ವಲ್ಪ ಹೊತ್ತಿನ ನಂತರ ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನು ಚೆಲ್ಲಿ ಅದಕ್ಕೆ ಸ್ವಲ್ಪ ಬೇರೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಳ್ಳಿ. ಅದಕ್ಕೆ ನಾವು ತೊಳ್ಕೊಂಡಂಥ ದ್ರಾಕ್ಷಿಯನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಅದಕ್ಕೆ ಹಾಕಿ ಒಲೆಯನ್ನು ಹಚ್ಚಿ. ನೋಡಿ, ಕುದೀತಾ ಇದೆ, ಹಾಗೆ ಬಿಡಿ. ಎಲ್ಲ ದ್ರಾಕ್ಷಿ ಚೆನ್ನಾಗಿ ಬೆಂದೊಡೆಯಲಿ. ನಾನಿಲ್ಲಿ ಸೀಡ್ಲೆಸ್ ದ್ರಾಕ್ಷಿಯನ್ನು ತಗೊಂಡದ್ದು. ನೀವು ಯಾವ ದ್ರಾಕ್ಷಿಯನ್ನು ಕೂಡ ಬೇಕಾದರೂ ತಗೊಳ್ಬೋದು. ನೋಡಿ, ಈಗ ದ್ರಾಕ್ಷಿ ಬೆಂದಿದೆ. ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳಿ. ಇದೆಲ್ಲ ತಣ್ಣಗಾಗಲಿ. ಚೆನ್ನಾಗಿ ತಣ್ಣಗಾದ ನಂತರ ಒಂದು ಪಾತ್ರೆಗೆ ಈ ದ್ರಾಕ್ಷಿಯ ನೀರನ್ನು ಸೋಸ್ಕೊಳ್ಳಿ. ಈಗ ನಾನೊಂದು ಗ್ಲಾಸ್ ತಗೊಂಡು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕಿ, ಆಮೇಲೆ ಈ ದ್ರಾಕ್ಷಿಯ ಜ್ಯೂಸನ್ನು ಕೂಡ ನಾನು ಅದಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಸೋಡಾವನ್ನು ಕೂಡ ಹಾಕ್ತಾ ಇದ್ದೇನೆ. ಸೋಡಾ ಇಲ್ಲ ಅಂತ ಹೇಳಿದರೆ ನೀರು ಕೂಡ ಹಾಕ್ಕೊಳ್ಬೋದು. ನೀರು ಹಾಕ್ಕೊಂಡು ಕುಡಿಬೋದು, ಚೆನ್ನಾಗೇ ಇರ್ತದೆ. ನಮ್ಮ ಮನೆಯಲ್ಲಿ ಸೋಡಾ ಇತ್ತು, ಅದಕ್ಕೆ ಸೋಡಾ ಹಾಕ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.